ಏಪ್ರಿಲಲ್ಲಿ ಬೋನ್ ಮ್ಯಾರೋ ಸರ್ಜರಿ ಆಯಿತು. MDS ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಇಂಜೆಕ್ಷನ್ ತಗೊಳ್ಬೇಕು, ಕ್ಯಾನ್ಸರ್ದು ಇಂಜೆಕ್ಷನ್ನು ಅಂದರು. ಇಲ್ಲ ಅವ್ರು ಜಾಸ್ತಿ ಆದಮೇಲೆ ಅನುಭವಿಸೋದ್ಕಿಂತ ಎಲ್ಲರೂ ಬರೋರೆಲ್ಲ ಬೋಡಿ ಮಾಡ್ಕೊಂಡಿದ್ದಾರೆ. ನನಗೆ ಬೇಡಪ್ಪ, ನಾನು ಕರ್ಕೊಂಡೋಗ್ಬಿಡು, ನಾನು ಪರವಾಗಿಲ್ಲ ಹಿಂಗೆ ಇರ್ತೀನಿ ನಾನು. ನಮಸ್ತೆ, ರಾಜೇಶ್ವರಿ, ಬ್ಯಾಂಗ್ಳೂರು ವಿಜಯನಗರ. 21 ಏಪ್ರಿಲಲ್ಲಿ ಬೋನ್ ಮ್ಯಾರೋ ಸರ್ಜರಿ ಆಯಿತು. ಅದರಲ್ಲಿ ಗೊತ್ತಾಯಿತು MDS ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಆಮೇಲೆ ನಮ್ಮದು ಡಾಕ್ಟರ್ ಇದ್ದಾರಲ್ಲ, ಯಾವಾಗಲೂ ತೋರಿಸ್ತೀವಲ್ಲ, ಅಲ್ಲಿ ಹೋಗಿ ತೋರಿಸಿದ್ಮೇಲೆ ಅವರೇ ಹೇಳಿದ್ರು, ಇಲ್ಲ ಇದು ಅದಕ್ಕೆ ಸಂಬಂಧಪಟ್ಟಿದ್ದೆ, ಇಂಜೆಕ್ಷನ್ ತಗೊಳ್ಬೇಕು, ಕ್ಯಾನ್ಸರ್ದು ಇಂಜೆಕ್ಷನ್ನು ಅಂದರು. ಸಂಬಂಧಿಕರಿಗೊಬ್ಬರು ವಾಸಿ ಆಗಿದೆ ಅಂದ್ಬಿಟ್ಟು ಮಾತಾಡಿದ್ರು ಅವರು. ನನಗೆ ಹೋಗೋಣ ಒಂದ್ಸರಿ ತೋರಿಸೋಣ, ಈ ಥರ ಸಿಕ್ಕಿರುವಾಗ ಯಾಕೆ ಬಿಡ್ಬೇಕು, ಅದು ಸ್ವಲ್ಪ ಇಲ್ಲ ಅವ್ರು ಜಾಸ್ತಿ ಆದಮೇಲೆ ಅನುಭವಿಸೋದ್ಕಿಂತ ಸ್ವಲ್ಪ ಇರುವಾಗಲೇ ಒಳ್ಳೆ ವಾಸಿ ಆದ್ರೂ ಒಳ್ಳೇದಲ್ವಾ ಅಂದ್ಬಿಟ್ಟು ನಾನು ನನ್ನ ಮಗನಿಗೆ ಹೇಳಿದೆ. ಸರಿ, ಇವತ್ತು ರಜಾ ಇತ್ತಲ್ವಾ, ಹೋಗೋಣ ಅಂತ ಕರ್ಕೊಂಡು. MDS ಪ್ರಾಬ್ಲಮ್ ಅಂದ್ರಪ್ಪ ಬ್ಲಡ್ಡಲ್ಲಿ ಅಷ್ಟೇ, ಏನು ಕ್ಯಾನ್ಸರ್ ಅಂತ ಗೊತ್ತಿಲ್ಲ. ನಂಗೆ ಭಯ. ಅಲ್ಲಿ ಕರ್ಕೊಂಡೋಗಿದ್ದ ಸಿಟಿ ಯಲಹಂಕಲ್ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದ. ಎಲ್ಲರೂ ಬರೋರೆಲ್ಲ ಬೋಡಿ ಮಾಡ್ಕೊಂಡಿದ್ದಾರೆ. ನನಗೆ ಬೇಡಪ್ಪ, ನಾನು ಕರ್ಕೊಂಡೋಗ್ಬಿಡು, ನಾನು ಪರವಾಗಿಲ್ಲ ಹಿಂಗೆ ಇರ್ತೀನಿ ನಾನು ಅಂದ್ಬಿಟ್ಟು ಬಂದ್ಬಿಟ್ಟೆ. ಮತ್ತೆ ಎಲ್ಲೂ ಹೋಗಿ ದೇವರು ಹೆಂಗೆ ಮಾಡ್ತಾರೋ ದೇವ್ರಿಗೆ ಬಿಟ್ಟಿತ್ತು ಅಷ್ಟೇ. ಏನಿಲ್ಲ ಸುಸ್ತಾಗ್ತಾ ಇತ್ತು. ಇಮ್ಯುನಿಟಿ ಕಡಿಮೆ ಆದರೆ, ಹಿಮೋಗ್ಲೋಬಿನ್ ಕಡಿಮೆ ಆದರೆ ಸುಸ್ತಾಗುತ್ತೆ. ಸ್ವಲ್ಪ ಅಪ್ಪತ್ತು ಓದಿದ್ರೆ ಸುಸ್ತಾಗುತ್ತೆ ಅಷ್ಟೇ, ಇಲ್ಲ ಅಂದರೆ ಏನಿಲ್ಲ. ಆಮೇಲೆ ಇದು ಬರುತ್ತೆ ನೋಡಿ, ಬ್ಲಡ್ ಕ್ಲಾಟ್ ಆಗುತ್ತೆ. ಈ ಮೊದಲು ರೆಡ್ ಆಗ್ತಾ ಇತ್ತು, ಇವಾಗ ಬ್ಲ್ಯಾಕ್ ಕಲರ್ ಆಗ್ತಾ ಇದೆ. ಹೋಗುತ್ತೆ ನೋಡಿ, ಹೋಗಿದೆ ಈಗಿತ್ತು, ಆದರೆ ಬರುತ್ತೆ ಹೋಗುತ್ತೆ ಆಗ್ತಾ ಇದೆ. ಅದಕ್ಕೆ ಒಂದ್ಸಲ ಅಂದ್ಬಿಟ್ಟು ನಂದು ಮನಸ್ಸು, ಯಾಕೆಂದರೆ ಬೆಡ್ ಇಡೋಕೆ ನಂಗೆ ಇಷ್ಟ ಇಲ್ಲ. ಒಂಥರ ಸಮಾಧಾನ ಅನ್ನಿಸ್ತು ನನಗೆ, ಏನಾಗಲ್ಲ ಅಂತ ಹೇಳಿದ್ರು. ಇದು ಸ್ಮಾಲ್ ಇದು ಅಷ್ಟೇ, ಆ ಕ್ಲಾಟ್ ಆಗೋದು ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಅಂದರೆ ಸ್ವಲ್ಪ ನನಗೆ ಅಷ್ಟೊಂದು ಪವರ್ ಆಗಿ ಕೊಟ್ಟಿಲ್ಲ, ಯಾಕೆ ಏಜ್ ಆಗಿದೆ ಅಲ್ಲ, ನಿಧಾನ ಆಗುತ್ತೆ. ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ ಅಷ್ಟೇ. ಈಗ ಸ್ವಲ್ಪ ತಗೊಳ್ತಾ ಇದ್ದೀನಿ, ಇನ್ಮೇಲೆ ನೋಡಬೇಕು. ನನ್ನ ಚಿಕ್ಕಮ್ಮ ಮಗಳಿಗಿತ್ತು, ಅಂದರೆ ಅವ್ರಿಗೆ ಯೂಟ್ರಸ್ ಕ್ಯಾನ್ಸರ್ ಇತ್ತು. ಈಗ ನನಗೆ ಯಾಕೆ ಬಂತ ಗೊತ್ತಿಲ್ಲ. ನನಗೆ ಇದಿದೆ, ವಿಲ್ ಪವರ್ ಇದೆ. ನನಗೆ ಯಾಕೆ ದೇವ್ರು ಕೊಡ್ತಾನೆ, ವಾಸಿ ಆಗುತ್ತೆ.